ಈಗ ಹೇಳೋಣ ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ನೀನು ಮಾತ್ರ ಅತ್ತಿಗೆ ಆಗ್ಲಿ ನಿಮ್ಮ ಮಾವನವ್ರಾಗ್ಲಿ ಏನು ಮಾತಾಡಿದ್ರು ಕೂಡ ನೀನು ಮಾತ್ರ ಏನೋ ಮಾತಾಡಬಾರ್ದು. ನಾನು ಕರೆದು ನಾನು ಏನಿದ್ರು ನಾನು ಮಾತಾಡ್ತೀನಿ, ಸರಿನಾ? ನೀನು ಮಾತ್ರ ಕೋಪ ಮಾಡ್ಕೊಂಡು ದುಡ್ಕಿ ಮಾತ್ರ ಏನು ಮಾತಾಡಬಾರ್ದು ಅಣ್ಣಯ್ಯ, ಆಯ್ತಾ? ಸುಮ್ಕಿರು. ಮನೆ ಅಳಿಮಯ ಅಂದ್ರೆ ನಿನಗೆ ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ, ಕೊಡಲ್ಲ ಅಂತ ಏನಿಲ್ಲ. ಆದ್ರೂ ಈ ಅತ್ತಿಗೆ ಏನೇನು ಹೇಳಿರ್ತಾರೋ ಈಗ ಸುಮ್ಕೆನೆ ಅವರು ಬಂದಡ್ಕೆಲ್ಲ ನಿನ್ನ ಮೇಲೆ ಕೋಪ ಮಾಡ್ಕೊಳೋದು, ಏನಾರ ಮಾತು ಹೇಳ್ಬಿಡೋದು, ನೀನು ರೇಗಾಡೋದು ಇದು ಮಾಡಕ್ಕೆ ಹೋಗ್ಬಾರ್ದು, ಆಯ್ತಾ? ನಾನು ಮಾತಾಡ್ತೀನಿ, ನಾನು ನಿನ್ಕಂಡು ಮಾತಾಡ್ತೀನಿ, ಎಲ್ಲ ಮಾತಾಡಕ್ ನಾನಿದ್ದೀನಿ, ನೀನೇನೂ ಮಾತಾಡಬೇಡ, ಸುಮ್ಕೆ ನಿನ್ಕೊಂಬಿಡು. ಸರಿ ಕಂಡ ಪಾಪ, ಆಯ್ತು. ಈಗಳಲ್ಲೇ ರಂಗಪ್ಪ ಇನ್ನೊಂದು ಮಾತು, ಎಲ್ಲ ಅವ್ರು ಏನು ಮಾತಾಡಿದ್ರು ನಾವು ಏನು ಮಾತಾಡಿಲ್ಲ ಅಂದ್ರೆ ಇನ್ನು ಸದ್ರ ಮಾಡ್ಕೊಂತಾರೆ ಕಳ್ಳಿ ಇವರು. ಸುಮ್ಕಿರಲ್ಲ ಕಳ್ಳ, ಇನ್ನೂ ರೇಗಾಡ್ತಾರೆ. ನಂದೇನೋ ದೊಡ್ಡದಾಗೇನೋ ತಪ್ಪು ಏನೋ ಮಾಡಿದೀನಿ ಅನ್ಕೊಂಡ್ಬಿಡ್ತಾರೆ ಕಳ್ಳ. ಅದಕ್ಕೆ ಇರೋ ವಿಚಾರನ ನಮ್ಮ ಮಾವನ ಮುಂದೆ ಹೇಳ್ಬಿಡ್ತೀನಿ. ಅವಳ ಮಗ್ಳು ತಪ್ಪು ಮಾಡಿದಾಳಂತ ಹೇಳ್ಬೇಕು ನಾನು. ಸುಮ್ಕೇನೇನೇನೋ ನನ್ನ ಮೇಲೆ ತಪ್ಪು ಹೊರಿಸಿರೆ ನನಗೆ ಬೇಜಾರಾಗಲ್ವೇನಾ? ಹೇಳು ನೀನೇ. ಆಯ್ತಣ್ಣ ಆಯ್ತು, ನಾನು ಮಾತಾಡ್ತೀನಿ, ಸುಮ್ಕಿರು ನೀನು. ನೀನು ಏನು ಮಾತಾಡ್ಬೇಡ, ನಾನು ಹೇಳ್ತೀನಿ, ಅದೇ ನೀನು ತಪ್ಪಾಗ್ಬಿಡುತ್ತೆ. ಈಗ ತಪ್ಪು ನಿಂದು ಇರಲ್ಲ, ಅತ್ತಿಗೆದು ಇರಲ್ಲ, ಏನ ಸಮಯ ಸಂದರ್ಭ ಹಂಗ ಆಗೋಗ್ಬಿಡುತ್ತೆ, ಏನು ಮಾಡಕ್ ಆಗಲ್ಲ. ಸಾವ್ಕಾರ್ರೆ ಸಾವ್ಕಾರ್ರೆ, ಯಾರಪ್ಪ ಇದ್ದಾರೆ ಮನೆ ಒಳಗಡೆ? ಅತ್ಗೆ ಅತ್ಗೆ, ಯಾರಿದ್ದೀರಾ ಮನೆ ಒಳಗಡೆ? ಬರ್ತೀರಾ ಸ್ವಲ್ಪ? ಯಾರಿದಾರೋ ಇಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಏನಪ್ಪ ಯಾರಿದ್ದೀರಾ ಮನೆ ಒಳಗಡೆ? ಬರ್ರಿ ಒಂದ್ರಿಟ್ಟು ಆಚೆ ಕಡೆ. ಓಹೋ ಬಾವಾ, ರಂಗೇಶ್ನವ್ರೆ ಬನ್ನಿ. ನಮಗ್ ಗೊತ್ತಾಗ್ಲಿಲ್ಲ ಯಾರು ಬಂದ್ರು ಅಂತ. ಒಳಗಡೆ ಸ್ವಲ್ಪ ಕೆಲಸ ಮಾಡ್ತಿದ್ದು, ಹಂಗಾಗಿ ಏನು ಕೇಳಿಸ್ಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಷ್ಟೊತ್ತಾಯ್ತು ಬಾಬಾ ಬಂದು? ನೀವು ಬಂದಿರೋದೇ ಗೊತ್ತಿಲ್ಲ ಕಡೆ, ಹೇಳ್ರಿ ನನಗೆ. ಬನ್ನಿ ಮನೆ ಒಳಗಡೆ ಹೋಗೋಣ ಬನ್ನಿ. ಮೊದಲು ಅಪ್ಪನ್ ಕರಿತೀನಿ ತಡೀರಿ. ಅಲ್ಲ ಕಣ ಬಾಬಾ, ಬರೋದು ಬಂದಿದ್ದೀರಾ, ಒಂದು ಮಾತು ಫೋನ್ ಆದ್ರೂ ಮಾಡ್ಕೊಂಡ್ ಬಂದಿದ್ರೆ ಸರಿ ಆಗ್ಬಿಡ್ತಿತ್ತು. ನೀವೇನು ಬಾಬಾ ನೀವು ಒಬ್ರೆ ಹಿಂಗೆ ಸಡನ್ ಆಗಿ ಏನು ಹೇಳ್ದಂಗೆ ಬಂದ್ಬಿಟ್ಟಿದ್ದೀರಲ್ಲ ಬಾಬಾ? ಮತ್ತೆ ಏನ್ ಸಮಾಚಾರ? ಆರಾಮಾಗಿದ್ದೀರಾ? ಯಾಕೆ ಏನು ಮಾತಾಡ್ತಿಲ್ಲ, ಸುಮ್ಕೆ ನಿಂತ್ಕೊಂಡ್ಬಿಟ್ರಲ್ಲ ರಂಗೇಶ್ನವ್ರೆ? ಯಾಕೆ ನಮ್ಮ ಭಾವನವ್ರು ಏನು ಮಾತಾಡ್ತಾನೆ ಇಲ್ವಲ್ಲ? ಹಂಗೇನಿಲ್ಲಪ್ಪ, ಒಂದ್ ಸ್ವಲ್ಪ ದೂರದಿಂದ ಬಂದು ನೋಡು, ಹಂಗಾಗಿ ಸುಸ್ತಾಗಂಗ ಆಗೈತೆ ಅಣ್ಣಂಗೆ, ಹಂಗಾಗಿ ಏನು ಮಾತಾಡ್ತಿಲ್ಲ. ಮತ್ತೆ ಇನ್ನೇನಪ್ಪ ಸಮಾಚಾರ? ಎಲ್ಲಾರು ಆರಾಮಾಗಿದ್ದೀರಾ? ನಿಮ್ ತಂದೆಯವರು ಸಾವುಕಾರರು ಎಲ್ಲಾರು ಆರಾಮಾಗಿದ್ದಾರಾ? ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ನಿಮ್ ತಂದೆಯವರು? ಅಯ್ಯೋ ನಮ್ಮ ಅಪ್ಪ ಒಳಗಡೆ ಇದ್ದಾರೆ. ಒಳಗಡೆ ಏನು ಮಾಡ್ತಿದಾರೆ ಏನಪ್ಪ, ಏನು ಟಿವಿ ನೋಡ್ತಿದಾರೋ ಏನು ಮಲ್ಕೊಂಡಿದಾರೋ ಒಂದು ಗೊತ್ತಿಲ್ಲ. ಒಟ್ನಲ್ಲಿ ಮನೆ ಒಳಗಡೆ ಇದ್ದಾರೆ, ಎಲ್ಲೂ ಏನು ಹೋಗಿಲ್ಲ ಅಪ್ಪ. ಇನ್ನೊಂದು 10 ನಿಮಿಷ ತೋಟದ ಕಡೆ ಹೊಳ್ತಾರೆ. ಅಷ್ಟರಲ್ಲಿ ಬಾಬಾನು ಬಂದಿದ್ದಾರೆ. ಬಾಬಾ, ರಂಗೇಶ್ನವ್ರೆ ಮೊದಲು ನಡೀರಿ, ಒಳಗಡೆ ನಡೀರಿ, ಅದೇನಿದ್ರು ಮಾತಾಡೋಣ. ಆಚೆ ಕಡೆ ಯಾಕೆ ನಿಂತಿದ್ದೀರಾ? ಇಲ್ಲಪ್ಪ ಬಾಮೈದ, ಈಗ ನಮ್ಗೆ ಒಳಗಡೆ ಬರೋಷ್ಟು ಪುರ್ಸೊತ್ತಿಲ್ಲ ನನಗೆ. ಅರ್ಜೆಂಟಾಗಿ ನಿಮ್ಮ ಅಕ್ಕನ ಹತ್ರ ಮಾತಾಡ್ಬೇಕಿತ್ತು. ನಿಮ್ಮ ತಂದೆಯವರು ಮಾವನವರು ಎಲ್ಲಪ್ಪ ಕಾಣಿಸ್ತಾನೆ ಇಲ್ವಲ್ಲ? ಒಂದ್ ಸ್ವಲ್ಪ ಕರಿಯಪ್ಪ ಆಚೆ ಕಡೆ, ಏನೋ ಮಾತಾಡ್ಬೇಕಿತ್ತು. ಅಕ್ಕ ಏನ್ ಮಾಡ್ತಿದ್ದಾರೆ? ಅಕ್ಕಂಗೂ ಕರಿ. ಇದೇನ್ ಬಾಬಾ, ಇದ್ಯಾಕೆ ಏನೋ ಒಂಥರ ಮಾತಾಡ್ತಿದ್ರಲ್ಲ, ಯಾಕೆ ಏನಾಯ್ತು? ನೀವು ಏನು ಮಾತಾಡ್ತಿದ್ರಂತ ನನ್ಗೆ ಅರ್ಥನೇ ಆಗ್ತಿಲ್ಲಪ್ಪ. ಆಚೆ ಕಡೆ ಯಾಕೆ ನಿಂತ್ಕೊಂತೀರಾ? ಯಾಕೆ ಒಳಗಡೆ ಬರೋಂಗಿಲ್ವಾ ನೀವು? ಅಲ್ಲ ಕಣ್ ಬಾಬಾ, ಈ ಮನೆ ಅಳಿಯ ನೀವು. ಅಲ್ಲ, ನಿಮ್ಗೆ ಬರೋದಕ್ಕೂ ಯಾವಾಗ ಬೇಕು ಬರೋದಕ್ಕೂ ಹೋಗೋದಕ್ಕೂ ನಿಮ್ಗೆ ಅಧಿಕಾರ ಐತೆ ಅಲ್ಲ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನೀವು? ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಮೊದಲು ಬನ್ನಿ, ಒಳಗಡೆ ಬನ್ನಿ. ಅಣ್ಣ ಅಣ್ಣ, ಏನು ಮಾತಾಡದಿದ್ರು ನಿಮ್ಮ ಬಾಮೈದ ಹೇಳ್ದಂಗೆನೆ ಮನೆ ಒಳಗಡೆ ಹೋಗ್ಬಿಟ್ಟು ಮಾತಾಡೋಣ. ನೀನು ಬಾರಣ್ಣ, ಮನೆ ಒಳಗಡೆ ಹೋಗೋಣ. ಮೊದಲು ಆಚೆ ಕಡೆ ನಿನ್ಕಂಡು ಮಾತಾಡೋದು ಅದೇನದು? ಬಾ ಒಳಗಡೆ ಹೋಗೋಣ ಬಾ. ಓಹೋ, ಬಂದ್ಬಿಟ್ಟಿದಾರಲ್ಲ, ನನಗೆ ಗೊತ್ತಿತ್ತು ಬಂದೇ ಬರ್ತಾರೆ ಅಂತ. ಅವ್ರು ಇನ್ಯಾರು ನೋಡ್ತಾರೆ ಇವ್ರಿಗೆ ಇನ್ಯಾರು ನೋಡ್ತಾರೆ ಹೇಳು? ನಾನಿಲ್ಲ ಅಂದ್ರೆ ಗತಿನೇ ಇಲ್ಲ ಇವರಿಗೆ, ಗತಿನೇ ಇಲ್ಲ. ಅದಕ್ಕೇನೆ ನಾನು ಹೆಂಡತಿ ಬೇಕು ಅಂತ ಹುಡ್ಕೊಂಡು ಬಂದಿರ್ಬೇಕು. ಅವ್ರು ಯಾರು ನೋಡ್ತಾರೆ ಕಷ್ಟ ಸುಖ ಇವರಿಗೆ? ನನ್ನಷ್ಟು ಪ್ರೀತಿ ಮಾಡ್ಕೊಂಡು ಅಷ್ಟೊಂದು ಚೆನ್ನಾಗಿ ಯಾರು ನೋಡಲ್ಲ. ಅದಕ್ಕೇನೆ ಹೆಂಡತಿ ಬೇಕು ಅಂತ ಓಡ್ ಬಂದಿದ್ದಾರೆ ಅಷ್ಟೇ. ಇನ್ನೂ ಬೆಲೆ ಗೊತ್ತಾಗುತ್ತೆ ನಂದು, ಇನ್ನೂ ಬೆಲೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ನಾನು ಹೋಗಲ್ಲ, ಇವ್ರು ಏನ್ ಮಾಡಿದ್ರು ಹೋಗಲ್ಲ. ನನ್ ಹೆಂಡತಿ ಬೆಲೆ ಏನಂತ ಗೊತ್ತಾಗ್ಬೇಕು ಅಂತ ಮುಂದೆ ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನನ್ ಬೆಲೆ ಏನಂತ. ನಾನು ಪಾಪ ಹೋಗ್ಲಿ ಹೋಗ್ಲಿ ಅಂತ ಒಂದ್ಸಲಿ ಕ್ಷಮಿಸ್ತೆ, 2 ಸಲ ಕ್ಷಮಿಸ್ತೆ, ಇನ್ಮೇಲೆ ಕ್ಷಮಿಸ್ಬಿಡ್ತೀನ? ಪೂರಾ ಕಷ್ಟ ಏನಂತ ಗೊತ್ತಾಗ್ಬೇಕು. ಅವ್ರ ಅಣ್ಣ ತಮ್ಮಂದ್ರು ಎಲ್ಲಾರು, ಆ ಅಣ್ಣ ತಮ್ಮಂದ್ರ ಮಕ್ಳುಗಳು, ಅವ್ರ ಸೊಸೆಂದ್ರುಗಳು ಎಲ್ಲಾರು ಇದಾರಲ್ಲ, ಅವ್ರೆಲ್ಲಾರು ಹೆಂಗ್ ಬೇಕಂಗ್ ನೋಡ್ಕೊಳ್ತಾರಲ್ಲ ಇವರಿಗೆ. ಟೈಮ್ ಸರಿಯಾಗಿ ಊಟ ಕೊಡಲ್ಲ, ತಿಂಡಿ ಕೊಡಲ್ಲ, ಆರೋಗ್ಯ ಚೆನ್ನಾಗಿ ನೋಡ್ಕೊಳಲ್ವಲ್ಲ, ಆವಾಗ ಗೊತ್ತಾಗುತ್ತೆ. ಆರೈಕೆ ಮಾಡಲ್ವಲ್ಲ, ಆವಾಗ ಗೊತ್ತಾಗುತ್ತೆ ಹೆಂಡತಿ ಬೆಲೆ. ಇಷ್ಟಕ್ಕೇನೆ ನಾಟಕ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾನ್ ಮಾತ್ರ ಈ ಸಲ ಮಾತ್ರ ಇವ್ರು ಏನ್ ನಾಟಕ ಮಾಡ್ಕೊಂಡ್ ಬಂದ್ರು ಹೋಗಲ್ಲ. ಮುಂದೆ ಮುಂದೆ ಇನ್ನೂ ಗೊತ್ತಾಗ್ಬೇಕು ಇವರಿಗೆ. ನನ್ ತಪ್ಪಾಯ್ತು ಕಣೆ ಸುಶೀಲಾ, ಕಾಲಿಗೆ ಬೀಳ್ತೀನಿ ಕಣೆ, ಬಾರೆ ಮನೆ ಹತ್ರ ಹೋಗೋಣ ಅನ್ಬೇಕು. ಅವಾಗ ಮಾತ್ರ ನಾನು ಹೋಗೋದು. ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ಹೋಗಲ್ಲ ನಾನು.
ಇವ್ರು ಏನಾದ್ರು ಅನ್ಕೊಳ್ಳಿ, ಎಷ್ಟಾದ್ರೂ ಇದ್ ಮಾಡ್ಲಿ, ನನ್ನ ಬೆಲೆ ಗೊತ್ತಾಗ್ಬೇಕು ಇವರಿಗೆ. ಲೇ ಲೇ ಪಾಪ ನಗಣ, ಯಾಕ ಯಾಕ ಬಂದಿದ್ದಾರೆ ಇವ್ರು ಮನೆ ಹತ್ರ? ಏನಕ್ ಬಂದಿದ್ದಾರೆ ನಿಮ್ ಬಾವ? ಸಾಲದಕ್ಕೆ ಬಾಬಾ ಬರ್ದಲೆ ಅವ್ರ ತಮ್ಮಂಗ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ದೊಡ್ಡದಾಗ್ ಬೇರೆ. ಇಲ್ಲಿ ಏನಕ್ ಬಂದಿದ್ದಾರಂತ ಕೇಳು, ಏನ್ ಮಾಡೋದಕ್ ಬಂದಿದ್ದಾರಂತೆ ಅವರು? ಕೇಳ್ದಂಗೆ ಮನೆ ಹತ್ರ ಎಲ್ಲ ಬರ್ಬೇಡ ಅಂತ ಹೇಳ್ಬಿಡು, ಕಳ್ಸೋ ಅವರಿಗೆ, ವಾಪಸ್ ಕಳಿಸ್ಬಿಡು. ಯಾಕೆ ಬಂದಿದ್ದಾರಂತೆ ಇಲ್ಲಿ? ಅಕ್ಕ ಅಕ್ಕ ಏನು ಅಂತ ಮಾತಾಡ್ತಿದ್ದೀಯ ಅಕ್ಕ ನೀನು? ಸ್ವಲ್ಪ ಸಮಾಧಾನದಿಂದ ಮಾತಾಡು. ಗಂಡ ಹೆಂಡತಿ ಜಗಳ ಎಷ್ಟು ದಿವಸ ಅಂತ ಹಿಂಗೆ ಆಡ್ಕೊಂಡಿರ್ತೀರಾ? ಕೋಪ ಇದ್ರೆ ಒಂದು ಸ್ವಲ್ಪ ಸಮಾಧಾನದಿಂದ ಕುತ್ಕೊಂಡು ಮಾತಾಡೋಣಕ್ಕ. ಅದನ್ನ ಬಿಟ್ಬಿಟ್ಟು ಬಾವಂಗೆ ಯಾಕೆ ಬಂದಿದ್ದೀರಾ, ಮನೆ ಹತ್ರ ಏನಕ್ಕೆ ಬಂದಿದ್ದಾರೆ, ಈ ರೀತಿ ಎಲ್ಲ ಮಾತಾಡಬಾರ್ದು ಕಣಕ್ಕ. ಏನಂತ ಮಾತಾಡ್ತಿದ್ಯಾ ನೀನು? ನಿನಗೆ ಗೊತ್ತಾಗಲ್ವೇನಕ್ಕ? ಅದರಲ್ಲೂ ಮನೆ ಆಚೆ ಕಡೆ ಹಿಂಗೆಲ್ಲ ಹೇಳ್ತಿದ್ಯಲ್ಲ. ಸುಮ್ಕಿರು, ನೀನೇನು ಮಾತಾಡಬೇಡ. ಮಾತಾಡೋದಿದ್ರೆ ನಾನು ಮಾತಾಡ್ತೀನಲ್ಲ, ಸುಮ್ಮನಿರು, ನೀನೇನು ಮಾತಾಡಬೇಡ. ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ನೀನು? ನಿನ್ಕೋಬೇಕು ನೀನು. ಅಪ್ಪ ಇಲ್ಲಿ, ಅಪ್ಪನ ಕರಿ. ಆಗ ಅದಕ್ಕೆ ಇಲ್ಲೇ ಬಂದಿದ್ದಾರೆ. ಹೆಂಗ ಉತ್ತಮನೇ ಆಗೋಯ್ತು, ಮಂತಾವಲೆ ಇದ್ದಾರೆ. ಏನಂತಾನೆ ಏನೋ ನಮ್ಮ ಅಣ್ಣ ಏನಪ್ಪ ಮಾತಾಡ್ತಾನೆ ಇಲ್ಲ. ನಮ್ಮ ಅತ್ತಿಗೆಂದನು ಯಾಕ ಸಿಕ್ಕಾಬಟ್ಟೆ ಕೋಪ ಬೇರೆ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಏನಪ್ಪ ಮಾಡೋದು, ಇವ್ರಿಗೆ ಹೆಂಗಪ್ಪ ಸಮಾಧಾನ ಮಾಡೋದು? ನಮ್ಮ ಅಜ್ಜಿಗೆ ಬರ್ಕಂಡೆ, ಬೇಡ ಕಣೆ ನಾನು ಹೋಗಲ್ ಕಣೆ ಅಂತ ಹೇಳಿದ್ರು ಕರ್ಕೊಂಡು ಇವ್ರಿಗೆ ಬೇರೆ ಕಳಿಸ್ಬಿಟ್ಲು, ಹಿಂಸೆ ಮಾಡಿಬಿಟ್ಟು. ಇವ್ರ ಮಧ್ಯದಲ್ಲಿ ನನಗೊಂಥರ ಪೇಚಾಟ ಆಗ್ಬಿಟ್ಟೈತತ್ಲಾಗಿ. ಒಳ್ಳೆ ತಲೆನೋವು ಕಣಪ್ಪ ಅತ್ಲಾಗ ನನಗಂತೂ. ಬಾಮೈದ ನಿಮ್ಮ ಅಕ್ಕ ಬರ್ತಾರೆ ಅಂತ ಕೇಳಪ್ಪ ಊರಿಗೆ. ನೋಡು, ಮೊದಲೇ ಬೇಕು ಅಂತ ಕೋಪ ಮಾಡ್ಕೊಂಡು ಬಂದಿದ್ದಾರೆ. ಸುಮ್ಮನೆ ಅಕ್ಕಪಕ್ಕ ಜನಗಳೆಲ್ಲ ಆಡ್ಕೊಳ್ತಾರೆ, ಚರ್ಚೆ ಮಾಡೋದೇನು ಬೇಡ. ಬರ್ತಾರೆ ಅಂತ ಕೇಳು, ಕರ್ಕೊಂಡು ಹೋಗ್ತೀನಿ ಮನೆಗೆ. ಸುಮ್ಮನೆ ಇವರು ಆಡ್ಕೊಳ್ಳೋ ರೀತಿ ಮಾಡಬಾರ್ದು ಅಂತ ಹೇಳು ಒಂದು ಸ್ವಲ್ಪ. ಅಲ್ಲೇ ಮಗ ಸೊಸೆ ಮೊಮ್ಮಕ್ಕಳೆಲ್ಲ ಬರ್ತಿದ್ದಾರೆ. ಇವಾಗ್ಲೂ ಕೂಡ ಹಿಂಗೆಲ್ಲ ಕೋಪ ಮಾಡ್ಕೊಳೋದು, ತವ್ರ ಮನೆ ಮುನಿಸ್ಕೊಂಬರೋದು, ಜಗಳ ಮಾಡೋದು, ಇವೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಬರೋದು ಕೇಳು. ಸುಮ್ಮನೆ ಯಾಕೆ ಈ ರೀತಿ ಎಲ್ಲ ಸುಮ್ಮನೆ ಜಗಳ ಮಾಡ್ಕೊಂಡು ಆಡ್ಕೊಳೋರಿಗೆ ದಾರಿ ಮಾಡ್ಕೊಡ್ತೈತಿ ನಿಮ್ಮ ಅಕ್ಕ. ಕೇಳು, ಒಂದ್ರಿಟ್ಟು ಬುದ್ಧಿವಾದ ಹೇಳ್ಬಿಟ್ಟು ಕಳಿಸ್ಕೊಡ್ರಿ. ಅಣ್ಣ ನೀನ್ ಏನು ಅದಕ್ಕೆ ಮುಂದೆ ಏನು ಜಾಸ್ತಿ ಮಾತಾಡಕ್ ಹೋಗ್ಬೇಡ ಕಣ. ನಾನು ಹೇಳ್ತಿದ್ದೀನಿ ತಾನೆ. ಉಪಾಯದಿಂದ ಕರಿ. ಸುಮ್ಮನೆ ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? ನೀನು ಪ್ರೀತಿಯಿಂದ ಕರೆದ್ರೆ ಅವ್ರು ಬರ್ತಾರಣ್ಣ. ಯಾಕೆ ಬರಲ್ಲ ಹೇಳು? ನೀನು ಈ ರೀತಿ ಎಲ್ಲ ಕರೆದ್ರೆ ಬರ್ತಾರ ಕೇಳು. ಹಂಗೆಲ್ಲ ಮಾತಾಡ್ಬೇಡ, ಬಾ ಹೋಗೋಣ. ಈ ರೀತಿ ಎಲ್ಲ ಕೋಪ ಮಾಡ್ಕೋಬೇಡ, ಚೆನ್ನಾಗಿರೋಣ ಅಂತ ಹೇಳಿದ್ರೆ ಅವರು ಬರ್ತಾರೆ. ಕರಿ ಪ್ರೀತಿಯಿಂದ ಸುಮ್ಮನೆ. ಲೇ ಇವಳೆ, ಬಾರೆ ಹೋಗೋಣ ಮನೆಗೆ. ಸುಮ್ಮನೆ ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? 4-6 ಜನ ಏನಂತಾರೆ ನಮ್ಗೆ? ನಾನು ಊರಿನ ಸಾವುಕಾರ ಕಣೆ, ನನ್ನ ಮರ್ಯಾದೆ ಏನಾಗ್ಬೇಡ, ನಿನಗೆ ಗೊತ್ತಾಗಲ್ವೇನೆ? ಅಲ್ಲ, ಈ ರೀತಿ ಎಲ್ಲ ಕೋಪ ಮಾಡ್ಕೊಂಡು ಬಂದ್ರೆ ಸರಿಯಾಗುತ್ತೇನೆ? ನಮ್ಮಿಬ್ರಿಗೇನೆ ಕಣೆ ಆಡ್ಕೊಳೋದು. ಏನಪ್ಪ ಇವರು ಇಷ್ಟೊಂದೆಲ್ಲ ವಯಸ್ಸಾದ್ರೂ ಮಕ್ಕಳು ಮೊಮ್ಮಕ್ಕಳು ಸೊಸೆಂದ್ರುಗಳು ಎಲ್ಲ ಇದ್ರು ಕೂಡ ಇವಾಗ್ಲೂ ಕೂಡ ಹಿಂಗ್ ಜಗಳ ಆಡ್ತಿರ್ತಾರ ಅಂತ ಎಲ್ಲ ಆಡ್ಕೊಳಲ್ವೇನೆ ಇವಳೆ? ನಿನಗೆ ಎಷ್ಟು ಸಲ ಹೇಳೋದು ನಾನು? ನಿನಗೆ ಯಾವ ರೀತಿ ಅರ್ಥ ಮಾಡ್ಸೋಣ ಹೇಳೆ? ಒಂದ್ರಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹೇಳ್ತಿರೋದು. ನೀನ್ ಇಲ್ಲ ಅಂದ್ರೆ ನನಗೆ ಅಲ್ಲಿ ಇರೋದಕ್ಕೆ ಬೇಜಾರಾಗುತ್ತ ಕಣೆ. ಬಾರಿ ಹೋಗೋಣ ಮನೆಗೆ. ಈ ರೀತಿ ಎಲ್ಲ ಆಟ ಮಾಡಬೇಡ ಕಣೆ, ಬಾ ಹೋಗೋಣ ಬಾ. ಇವಾಗ ಬಂದ್ಬಿಟ್ಟಿದ್ದೀರಾ? ಅದ್ಯಾಕ ಮೊದ್ಲು ಬೇರೆ ಏನೇನೋ ಅಂತಿದ್ರಿ, ಇವಾಗ ನೋಡಿದ್ರೆ ಬಾರೆ ಹೋಗೋಣ, ಏನೋ ಹಿಂಗ್ ಕೋಪ ಮಾಡ್ಬೇಡ, ಆಟ ಮಾಡ್ಬೇಡ ಅಂತ ನಾಟಕ ಮಾಡ್ತಿದ್ದೀರಾ. ನನಗ್ ಗೊತ್ತು ಕಣ್ರಿ, ನನಗ್ ಗೊತ್ತು. ನಿಮ್ಗೆ ನಾನಿಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಊಟ ಹಾಕೋರ್ ಗತಿ ಇರಲ್ಲ, ನಿಮ್ಗೆ ನೋಡ್ಕೊಳೋರ್ ಗತಿ ಇರಲ್ಲ, ನಿಮ್ ಬಟ್ಟೆ ತೊಳೆಯೋರ್ ಗತಿ ಇರಲ್ಲ, ನಿಮ್ಗೆ ಏನ್ ಮಾಡ್ತಿದ್ಯ ಅಂತ ಕೇಳೋರ್ ಗತಿ ಇರಲ್ಲ. ಅದಕ್ಕೋಸ್ಕರ ನನಗೆ ಹುಡ್ಕೊಂಡ್ ಬಂದಿದ್ದೀರಾ. ಅಷ್ಟ್ ಬಿಟ್ರೆ ಅಂದ್ಮೇಲೆ ಅಂತ ಏನು ಇದಿಲ್ಲ ಬಿಡ್ರಿ. ನಿಮ್ಗೆ ನನಗ್ ಚೆನ್ನಾಗ್ ಗೊತ್ತೈತೆ. ನಿಮಗೆ ಯಾರು ನೋಡ್ಕೊಳ್ತಾರೆ? ನಾನಿಲ್ಲ ಅಂದ್ರೆ ನಿಮ್ಗೆ ಗತಿನೇ ಇಲ್ಲ ಕಣ್ರಿ, ಗತಿನೇ ಇಲ್ಲ ನಿಮ್ಗೆ. ಇನ್ನೇನು ಇನ್ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ? ನಿನಗೆ ಯಾರು ಗತಿ ನೋಡ್ಕೊಳಲ್ಲ ನಿನಗೆ. ಇನ್ನು ಮುಂದೆ ಹೋಗ್ತಾ ಇನ್ನು ಮುಂದೆ ಗೊತ್ತಾಗುತ್ತೆ ನಿನಗೆ ನನ್ನ ಬೆಲೆ ಏನಂತ ನಿನಗೆ. ಅದಕ್ಕೇನೆ ಬಂದಿರೋದು ನಾಟಕ ಮಾಡ್ಕೊಂಡು. ನನ್ನ ಹೆಂಡತಿ ಇಲ್ದಲೆ ಇರಕ್ಕಾಗಲ್ಲ ಅನ್ಕೊಂಡೇನೆ ಅಲ್ವಾ? ಅಯ್ಯೋ ಸರಿ ಆಯ್ತು. ಲೇ ಇವಳೆ, ಒಂದು ಮಾತು ಹೇಳ್ತೀನಿ ಕೇಳಕ. ನಾನು ಊರಿನ ಸಾವುಕಾರ ಕಣೆ. ನಮ್ಮ ತಮ್ಮಂದ್ರುಗಳು ನಿಮ್ ತರ ಅನ್ನಲ್ಲ, ಸರಿನಾ? ನೀನ್ ತಿಳ್ಕೊಂಡಿರಂಗೆಲ್ಲ ಅಲ್ಲ, ಆಯ್ತಾ? ನನಗೆ ಎಲ್ಲಾರು ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನನ್ನ ಗಜೇಂದ್ರ ಆಗ್ಲಿ, ನನ್ನ ಮಕ್ಳುಗಳಾಗ್ಲಿ, ನನ್ನ ತಮ್ಮನ ಮಕ್ಳುಗಳಾಗ್ಲಿ, ಪ್ರತಿಯೊಬ್ಬರನ್ನು ಕೂಡ ಅಷ್ಟು ಬೆಲೆ ಗೌರವ ಕೊಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ನನಗೆ, ಆಯ್ತಾ? ಒಂದೇ ಒಂದು ಕೆಲಸ ಬಂದು ಆ ಕಡೆ ಕುರ್ಚಿ ಈ ಕಡೆ ಇಡೋದಕ್ಕೂ ಬಿಡಲ್ಲ, ಅಷ್ಟು ಚೆನ್ನಾಗಿ ನನಗೆ ನೋಡ್ಕೊಳ್ತಿದ್ದಾರೆ, ಅಷ್ಟು ಚೆನ್ನಾಗಿ ಸಾಕ್ತಿದ್ದಾರೆ ನನಗೆ. ನೀನು ಸುಮ್ಮನೆ ಅದು ಇದು ಮಾತಾಡ್ಬೇಡ. ನೀನಿಲ್ಲ ಅಂದ್ರೆ ಏನ್ ಗತಿ ಇಲ್ಲ, ಇವೆಲ್ಲ ತಿಳ್ಕೊಬೇಡ. ಏನ ಹೆಣ್ತಿ ಅಲ್ವಾ, ಮಗನ್ ಮದ್ವೆ ಮಾಡೋದಕ್ಕೆ ಬರ್ಲಿ, ಆಯ್ತಾ? ನಿನಗೆ ದೂರ ಮಾಡೋದು ಬೇಡವಾ ಅಲ್ವಾ? ಮದ್ವೆಗೆ ಬರ್ಬೇಕು ಅಲ್ವಾ? ಅದಕ್ಕೋಸ್ಕರ ಒಂದು ಬೆಲೆ ಗೌರವ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸುಮ್ಮನೆ ನೀನು ಇಲ್ದವೆಲ್ಲ ನಿನ್ ಪಾಡಿಗೆ ನೀನು ಮನ್ಸಿಗೆಲ್ಲ ಅನ್ಕೊಂಡ್ಬಿಟ್ಟು ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟು ನೀನು ಸುಮ್ಮನೆ ಜಂಬುದೆಲ್ಲ ಮಾತಾಡಿದ್ರೆ ನನ್ನ ಮುಂದೆ ನಡೆಯಲ್ಲ. ಸುಮ್ಮಕ್ ಬಂದ್ಬಿಡು, ಆಯ್ತಾ? ಬರೋದಿದ್ರೆ ಬಾ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಿನ್ನಿಷ್ಟ. ಬರೋದಿದ್ರೆ ಬಾ, ಇಲ್ಲ ಅಂದ್ರೆ ಬಿಡು, ಅದಕ್ಕೇನಂತೆ. ಒಳ್ಳೆ ಮಾತಲ್ಲಿ ಕರಿತಿದ್ದೀನಿ, ಬಾ, ಸುಮ್ಮನೆ ಹೋಗೋಣ ಮನೆಗೆ. ನೋಡ್ದ ಎಷ್ಟು ದುರಂಕಾರ ಇರಬೇಕು ನಿನ್ಗೆ, ಎಷ್ಟು ಜಂಬ ಇರಬೇಕು ನಿನ್ಗೆ.
ಇನ್ನು ನಿನಗೆ ಕೊಬ್ಬನ್ನದು ಕಡಿಮೆ ಆಗಿಲ್ಲ ಅಲ್ವಾ? ಆ ಅಲ್ಲ, ನನಗೆ ಏನೋ ಬೆಲೆ ಗೌರವ ಕೊಟ್ಟು ಕರೀತಿದಾರ ಅಂತ ನಾನು ಬಿಡತ್ಲಾಗಿ ದೊಡ್ಡ ಮನ್ಸ್ ಮಾಡಿ ಅತ್ಲಾಗಿ ಹೋಗ್ಬಿಡೋಣ. ಸುಮ್ಮನೆ ಯಾಕೆ ಅಂತ ನಾನೇನೋ ದೊಡ್ಡ ಮನ್ಸ್ ಮಾಡ್ಬಿಟ್ಟು ನಿಮ್ ಜೊತೆ ಬರೋಣ ಅಂತ ನಾನು ದೊಡ್ಡ ಮನ್ಸ್ ಮಾಡಿದ್ರೆ ಬಂದ್ರೆ ಬಾ ಬಿಟ್ರೆ ಬಿಡು ಅಂತ ಹೇಳ್ತೀಯ. ಇನ್ನು ನಿಮ್ಗೆ ದುರಾಂಕಾರ, ಜಂಬ, ಕೊಬ್ಬು ಕಡಿಮೆ ಆಗಿಲ್ಲ ಅಲ್ವಾ? ಅಲ್ಲ ಕಣ್ರಿ, ಒಂದ್ 2 ದಿವಸ ಅಷ್ಟೇ ನಿಮ್ ತಮ್ಮನ ಮಕ್ಳುಗಳು, ನಿಮ್ ತಮ್ಮ ಅವರೆಲ್ಲ ನೋಡ್ಕೊಳೋದು. ಬಹಳ ದಿವಸ ಇನ್ನೇನ್ ನೋಡ್ಕೊಳಲ್ಲ. ಅವತ್ ಗೊತ್ತಾಗುತ್ತೆ ನಿನ್ ಹೆಂಡತಿ ಬೆಲೆ ಏನಂತ. ಇಲ್ಲ ಇಲ್ಲ, ನಿನ್ಗೆ ಮುಂದೆ ಹೋಗ್ಬೇಕು, ನಿನಗ್ ಗೊತ್ತಾಗ್ಬೇಕು. ಇನ್ನು ನನ್ನ ಬೆಲೆ ಏನಂತ, ಹೆಂಡತಿ ಬೆಲೆ ಏನಂತ ಗೊತ್ತಾಗ್ಬೇಕು. ಅವತ್ತು ಬರ್ತೀನಿ. ಅಲ್ಲಿವರೆಗೂ ನಾನಂತೂ ಬಂದು ನಿಮ್ ಮನೆಗಲ್ಲ, ಅಲ್ಲಿ ಕಾಲು ಇಡಲ್ಲ ಕಣ್ರಿ. ಯಾವ್ದೇ ಕಾರಣಕ್ಕೂ ಬರಲ್ಲ. ನನಗೇನ್ರಿ ಕಡಿಮೆ ಆಗೈತೆ? ನಾನು ಏನ್ ಚಿಂತೆ ಮಾಡ್ಬೇಕನ್ನೋದೇನಿಲ್ಲ, ಕೂಲಿ ಕೆಲಸ ಮಾಡ್ಬೇಕನ್ನೋದೇನಿಲ್ಲ. ನನ್ ತವ ಬೇಕಾದಷ್ಟು ಐತೆ. ನಮ್ಮಪ್ಪ ಅತ್ತಲಿಗೆನೆ ದೊಡ್ಡ ಸಾವುಕಾರ, ನಾನ್ ಸಾವುಕಾರನ ಮಗಳು. ನಿಮ್ಗೆ ಇಷ್ಟಿರ್ಬೇಕಾದ್ರೆ ನನಗಿನ್ನೆಷ್ಟು ದುರಾಂಕಾರ, ಜಂಬ ಇರ್ಬೇಡ. ನಾನು ನಿಮ್ಗೆ ತಲೆ ಬಾಗ್ಬಿಟ್ಟು ನೀವೇ ಕರೆದ ತಕ್ಷಣ ಬಂದ್ಬಿಡ್ತೀನಿ ಅಂತ ಕಡಿದಿರ. ಏನ ಹೆಂಡತಿ ಅಂತ ಒಂದು ಅಭಿಮಾನದಿಂದ ಬರೋಣ ಅಂತ ದೊಡ್ಡ ಮನ್ಸು ಮಾಡಿದ್ರೆ ಜಂಬ ಮಾಡ್ತೀರಾ? ಬರಲ್ಲ ಕಣ್ರಿ. ಅದೇನ್ ಮಾಡ್ಕೊಂಬರ್ರಿ ಹೋಗ್ರಿ. ನಾನಂತೂ ಬರಲ್ಲ ಕಣ್ರಿ. ಲೇಯ್ ನೋಡುವ, ನನ್ ತಾವು ಇವೆಲ್ಲ ಮಾತಾಡಕ್ ಬರ್ಬೇಡ ನೀನು. ನನ್ ತಾವು ಇವೆಲ್ಲ ಇಟ್ಕೋಬೇಡ. ಏನ ಹೆಂಡತಿ ಅಂತ ಗೌರವ ಕೊಡ್ತಿದ್ದೀನಿ, ಸುಮ್ಮನೆ ಬಂದ್ಬಿಡು. ಅದನ್ನ ಬಿಟ್ಬಿಟ್ಟು ನೀನು ನಿನ್ ಕೈಲಿ ನಿನಗೆ ಯಾರು ನೋಡ್ಕೊಳಲ್ಲ, ಅದಕ್ಕೆ ಗತಿ ಇಲ್ದಲೆ ನಾನು ತಾವು ಬಂದಿದ್ಯಾ ಹಂಗು ಹಿಂಗು ಮಾತಾಡಿದ್ರೆ ನಿನ್ ಮಾತೆಲ್ಲ ನಾನು ಕೇಳ್ಕೊಂಡಿರಲ್ಲ, ಸರಿನಾ? ಬಾರ್ಲಾ, ಹೋಗಣ ಬಾರ್ಲಾ ಪಾಪಾಲೇ. ರಂಗಪ್ಪ, ಏನ ನೀನು ಹೇಳ್ದೆ ಅಂತ ದೊಡ್ಡ ಮನ್ಸು ಮಾಡ್ಕೊಂಡು ಬಂದ್ರೆ ನಾನು ನೋಡಿ ಹಿಂಗೆಲ್ಲ ಮಾತಾಡ್ತಾರೆ ಇವರು. ಅಣ್ಣ ಸುಮ್ಕಿರಣ, ಏನು ಮಾತಾಡಬೇಡ. ಸುಮ್ನಿರಣ, ನಾನು ಇದೀನಲ್ಲ, ಸುಮ್ಕಿರು. ಈ ರೀತಿ ಎಲ್ಲ ಆಡಬೇಡ ನೀನು. ನಾನು ಮಾತಾಡ್ತೀನಿ, ನಾನು ತಾನೇ ನೀನು ಕರ್ಕೊಂಬಂದಿರೋದು. ಸುಮ್ಕಿರು ನೀನು. ಬಾಬಾ ಸುಮ್ಕಿರ ಬಾಬಾ, ಈ ರೀತಿ ಎಲ್ಲ ಮಾತಾಡಬೇಡ. ಯಾಕೆ ಬಾಬಾ ದುಡ್ಕಿ ನೀನು ಮಾತಾಡ್ತೀಯ? ಅಕ್ಕ ಅಂತೂ ಆತರ ಪಟ್ಬಿಟ್ಟು ಅವಸರದಿಂದ ದುಡ್ಕಿ ಮಾತಾಡ್ತಾರಂದ್ರೆ ನೀನು ಯಾಕೆ ಬಾಬಾ ಹಿಂಗೆ ದುಡುಕ್ತಿದ್ಯಾ? ಸುಮ್ನಿರು ಬಾಬಾ, ಏನು ಮಾತಾಡಬೇಡ. ನಾನು ಇದೀನಿ, ಸುಮ್ಕಿರು ಬಾಬಾ. ಅಕ್ಕಂಗೇನು ಈಗ ಊರಿಗೆ ಕಳಿಸ್ಕೊಡ್ಬೇಕು ತಾನೆ? ನಾನು ಕಳಿಸ್ಕೊಡ್ತೀನಿ ಬಾಬಾ, ನಾನು ಕರ್ಕೊಂಬಂದು ಬಿಟ್ಟು ಬರ್ತೀನಿ. ಸುಮ್ನಿರು, ನೀನೇನು ಮಾತಾಡಬೇಡ ಇವಾಗ. ಅಕ್ಕನ ಬುದ್ಧಿ ನಿನಗೆ ಮೊದಲು ನನಗೆ ಗೊತ್ತಿದ್ದು ನೀನು ಹಿಂಗೆ ಕೋಪ ಮಾಡ್ಕೊಳ್ತಿದ್ಯಲ್ಲ ಬಾಬಾ. ಅಲ್ಲ ಕಣ್ಲ ಪಾಪ, ಅಲ್ಲ ಕಣ್ಲ ಬಾಬೈದ, ಎಷ್ಟು ದಿವಸ ಅಂತ ತಡ್ಕೊಳೋದು? ಎಷ್ಟು ದಿವಸ ಅಂತ ತಡ್ಕೊಳೋದು ನಾನು? ಇವಳಿಗೆ ಏನು ಅನ್ಬಾರ್ದು, ಏನಾರ ಮಾತಾಡ್ದೇನೋ? ನಾನೇನಾರ ಜಗಳ ಮಾಡ್ದೇನು ಕೇಳಪ್ಪ. ಏನೂ ಮಾತಾಡಲಿಲ್ಲ ಕಣ ಇವಳು ತಬ, ಏನೂ ಮಾತಾಡಲಿಲ್ಲ, ಏನೂ ಅಂದಿಲ್ಲ. ಮದ್ವೆ ನಮ್ಮನೇಲೆ ಮಾಡೋಣ, ಸುಮ್ನಿರೆ. ನನ್ನ ಮಗನೇ ಅಲ್ವೇನೆ ಅವನು ನಿನ್ನ ಮಗನೇ ಅಲ್ವೇನೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ? ಯಾಕೆ ಈ ರೀತಿ ಆಡ್ತಿದ್ಯಾ? ಸುಮ್ಕಿರೆ, ಭೇದ ಭಾವ ಮಾಡಕ್ ಹೋಗ್ಬೇಡ ಅಂತ ಹೇಳ್ದೆ. ಅದ್ರಲ್ಲಿ ಏನಾಯ್ತಪ್ಪ ತಪ್ಪು? ನನ್ನ ಮನೇಲಿ ಮಾಡಂಗಿಲ್ಲ ಅಂದ್ರೆ ಮದ್ವೆ ಮಾಡಂಗಿಲ್ಲ ನೀನು. ಯಾರಿಗೆ ಕೇಳ್ಬಿಟ್ಟು ಮಾಡ್ತಿದ್ಯಾ ನೀನು? ಹಂಗೆ ಹಿಂಗೆ ಅಂತ ಬೈಕೊಂಡು ಜಗಳ ಮಾಡ್ಕೊಂಡು ಈ ಮದ್ವೆ ಆಗೋವರೆಗೂ ನಾನಂತೂ ಬಂದು ಈ ಮನೇಲಿ ಕಾಲಿಡಲ್ಲ. ಮದ್ವೆ ಮುಗ್ದಾದ್ಮೇಲೆ ಬರ್ತೀನಿ. ನನಗೇನ್ರಿ ಅಂತಾದಾಗೈತೆ ನಿಮ್ದೆಲ್ಲ ಮದುವೆ ಮಾಡೋದಕ್ಕೆ, ನಿನ್ನ ಮಗನ ಮದುವೆ ಮಾಡೋದಕ್ಕೆ ಅಂತ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬ್ಯಾಗ್ ತಗೊಂಡ್ಬಿಟ್ಟು ಪಟ್ ಅಂತ ಬಂದ್ರೆ ಹಿಂಗೆಲ್ಲ ಮಾಡ್ಬೋದಾ ನಿಮ್ಮಕ್ಕ? ಇದ್ರಲ್ಲಿ ಏನಾಯ್ತಪ್ಪ ತಪ್ಪು ನಂದು? ನಾನಂತದ್ ಏನ್ ತಪ್ಪು ಮಾಡಿದೆ ಅಂತ ಹೇಳಪ್ಪ ನೀನೆ. ತಪ್ಪು ಇಷ್ಟು ದಿವಸ ನಿನಗೆ ಯಾರು ಬೇಕಾಗಿರಲಿಲ್ಲ. ನಾನು ನಮ್ಮಪ್ಪ, ನಮ್ಮನೆಯವರು, ನಮ್ಮನೆ ಆಸ್ತಿ ಎಲ್ಲ ಬೇಕಿತ್ತು. ಇವಾಗ ಯಾರು ಬೇಕಾಗಿಲ್ವಲ್ಲ, ಇನ್ನೇನು ಎಲ್ಲ ಚೆನ್ನಾಗಿ ದುಡ್ಕೊಂಡ್ಬಿಟ್ಟಲ್ಲ. ನಮ್ಮ ಅವಶ್ಯಕತೆ ಏನಿಲ್ಲ ಇವಾಗ. ಹಂಗಾಗಿ ನಿಮ್ಮ ಅಣ್ಣ ತಮ್ಮಂದ್ರು ಬೇಕು, ನಿನ್ನ ಮಗ ಬೇಕು, ಗಜೇಂದ್ರ ಬೇಕು, ಎಲ್ಲಾರು ನಿನಗೆ ಬೇಕು. ನಮ್ಮ ಅವಶ್ಯಕತೆ ಏನಿಲ್ಲ ಕಣ್, ಹೇಳು ನಿನಗೆ. ಏನ ಮಾತಾಡಿಸ್ತಿದ್ಯಾ ಅಷ್ಟೇ ಅಲ್ವಾ? ಏನ ಕರಿಬೇಕು ಕರಿತಿದ್ಯಾ? ಇಲ್ಲ ಅಂದ್ರೆ ನೀನೇನ್ ಕರಿಯಕ್ಕೆ ಬರ್ತಿರಲ್ಲ. ನೋಡುವ, ನೀನ್ ಏನ್ ಮಾಡಿದ್ರು ನಾನಂತೂ ಬರಲ್ಲ. ನಿನಗೆ ಇನ್ನು ನನ್ನ ಬೆಲೆ ಏನಂತ ಗೊತ್ತಾಗ್ಬೇಕು. ನೀನ್ ಅಣ್ಣ ತಮ್ಮದ್ರ ಮಕ್ಳುಗಳು ಎಲ್ಲಾರು ಬೈದು ERC ಆಡ್ಕೊಂತಾರೆ ನೋಡು. ಊಟಕ್ಕಿಡಲ್ಲ ನೋಡು. ಅವತ್ತು ಎಂಟಿ ಬೇಕು ಅಂತ ಬರ್ತೀಯಲ್ಲ, ಅವತ್ತು ಬರ್ತೀನಿ. ಅಲ್ಲಿವರೆಗೂ ಬರಲ್ಲ, ಹೋಗು. ಅದಕ್ಕೆ ಸುಮ್ಕಿರಿ. ಅದಕ್ಕೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಸುಮ್ನಿರಿ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಬನ್ನಿ, ಅದಕ್ಕೆ ಊರಿಗೆ ಹೋಗೋಣ. ಸುಮ್ಕೆ ಬನ್ನಿ. ದುಡ್ಕಿ ಈ ರೀತಿ ಎಲ್ಲ ಮಾತಾಡಕ್ ಬರಬೇಡಿ ನೀವು. ಪಾಪ ಇವನೇ ನಿಮ್ಮ ಅಕ್ಕನ ಕಳಿಸ್ಕೊಡಪ್ಪ. ಅಯ್ಯೋ ರಂಗಜ್ನವ್ರೆ, ನಾನೇನು ಬೇಡ ಅಂತಿದ್ದೀನ? ಸದ್ಯ ನಮ್ಮ ಅಕ್ಕ ಬಾವ ಖುಷಿಯಾಗಿರ್ಲಿ ಅಂತಾನೆ ನಾನು ಬಯಸೋದು. ಕಳಿಸ್ಕೊಡ್ತೀನಿ ಕಣಿ, ಹೇಳ್ರಿ. ಅದಕ್ಕೇನಂತೆ? ಕೇಳಲೇ ಪಾಪ, ನೀನ್ ಏನ್ ಮಾಡಿದ್ರು ನಾನಂತೂ ಹೋಗಲ್ಲ ಕಣ. ನಮ್ಮ ಅಪ್ಪ ಬರ್ಲಿ ತಡಿ, ಅಪ್ಪಂಗೆ ಹೇಳ್ತೀನಿ ಒಂದ್ರೇಟು. ನೀನು ನಿನ್ನ ಭಾವನ ಕಡೆನೆ ಮಾತಾಡ್ತೀಯ? ಈ ಮನೆಯಿಂದ ನಾನು ಹೋಗ್ಬೇಕಂತ ಆಸೆ ಪಡ್ತಿದ್ಯೇನ ನೀನು? ಅಕ್ಕ, ಆ ರೀತಿ ಎಲ್ಲ ಇಲ್ಲಕ್ಕ. ನಿಜ ಅಲ್ಲದು ಕಣಕ. ನೀನ್ ಮನೆ ಬಿಟ್ಟು ಹೋದ್ರೆ ನನಗೇನು ಖುಷಿ ಇಲ್ಲ ಕಣಕ. ಆದ್ರೆ ಬಾವನ್ ಜೊತೆ ಚೆನ್ನಾಗಿರಿ ಅಂತ ಹೇಳೋದಕ್ಕಷ್ಟೇ ಕಣಕ ನಾನು ಬಂದಿದ್ದು. ದಯವಿಟ್ಟು ಏನೇನೋ ತಿಳ್ಕೊಬೇಡ ಕಣಕ.